Next question. What were the consequences of 1857 revolt? ಪರಿಣಾಮಗಳು ಏನು, ಪರಿಣಾಮಗಳು ಏನಾಯ್ತು ಅಂತ ಕೇಳಿದ್ದಾರೆ. ಸೊ ಇದನ್ನ ಏಪ್ರಿಲ್ 2023 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಪ್ರಶ್ನೆ ಇದು. ಸೊ 1857ರ ದಂಗೆಯ ಪರಿಣಾಮ ಏನಾಯ್ತು? ಸೊ ವಿಲ್ ಸಿ ದ ಕಾನ್ಸಿಕ್ವೆನ್ಸಸ್ now. The freedom struggle put an end to the administration of the British East India Company. ಸೊ 1857ರ ದಂಗೆಯು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತಕ್ಕೆ ಒಂದು ಪೂರ್ಣ ವಿರಾಮವನ್ನ ಹಾಕತ್ತೆ. ಓಕೆ, and the administration was taken over by the Queen of England. ಇಂಗ್ಲೆಂಡಿನ ರಾಣಿಯು ಕಂಪನಿಯ ಬದಲು ತಾವೇ ಭಾರತದ ಆಡಳಿತವನ್ನ ಕೈಗೆ ತಗೋತಾರೆ. In 1858 the Queen of England made a declaration. ಒಂದು ಘೋಷಣೆಯನ್ನ ಜಾರಿಗೆ ತರ್ತಾರೆ. ಯಾರು? ಇಂಗ್ಲೆಂಡಿನ ರಾಣಿ ಒಂದು ಘೋಷಣೆಯನ್ನ ಜಾರಿಗೆ ತರ್ತಾರೆ. ಆಡಳಿತವನ್ನ, ಭಾರತದ ಆಡಳಿತವನ್ನ ತಮ್ಮ ಕೈಗೆ ತಗೊಂಡು ಘೋಷಣೆಯನ್ನ ಮಾಡ್ತಾರೆ. ಈ ಘೋಷಣೆಯನ್ನ ಏನಂತ ಕರೆದ್ರು? ಮ್ಯಾಗ್ನಾ ಕಾರ್ಟಾ ಅಂತ ಕರೆದ್ರು. ಸೊ ಆ ಘೋಷಣೆಯಲ್ಲಿ ಏನಿತ್ತು? ವಾಟ್ ವಾಸ್ ದೇರ್ ಇನ್ ದ ಮ್ಯಾಗ್ನಾ ಕಾರ್ಟಾ ಆರ್ ಡಿಕ್ಲರೇಷನ್ ಡನ್ ಬೈ Queen of England in 1858? We'll see now. According to that, the following were included in it. The agreements made by the British East India Company with the kings were accepted. Okay, so ಏನು ಒಪ್ಪಂದ ಮಾಡ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ರಾಜರುಗಳ ನಡುವೆ ನಡೆದ ಒಪ್ಪಂದವನ್ನ ಒಪ್ಪಿಕೊಳ್ತಾರೆ, ಅದನ್ನ ಒಪ್ಪಿಕೊಳ್ಳಬೇಕು ಅನ್ನುವಂಥದ್ದು. Ambitious expansion plans had to be given up. ಮಹತ್ವಾಕಾಂಕ್ಷೆಯ ಒಂದು ವಿಸ್ತರಣೆ, ಸಾಮ್ರಾಜ್ಯ ವಿಸ್ತರಣೆ ಮಾಡುವಂತಹ ಯೋಜನೆಯನ್ನ ಬಿಡಬೇಕು ಅನ್ನುವಂಥದ್ದು, ಬ್ರಿಟಿಷರು ಬಿಡಬೇಕು. ಆಂಬಿಷಿಯಸ್ ಎಕ್ಸ್ಪಾನ್ಷನ್ ಪ್ಲಾನ್ಸ್ ಅಂತಂದ್ರೇನು? ಎಕ್ಸ್ಪಾನ್ಷನ್ ಅಂತಂದ್ರೆ ವಿಸ್ತಾರವನ್ನ ಮಾಡುವುದು. ಸೊ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಕೈ ಬಿಟ್ಟರು. A stable government had to be provided to the Indians. ಭಾರತಕ್ಕೆ ಒಂದು ಸುರಕ್ಷಿತ ಅಥವಾ ಸ್ಟೇಬಲ್ ಆದ ಸರ್ಕಾರವನ್ನ ನೀಡಬೇಕು ಅನ್ನುವಂತ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೋತಾರೆ. ಅದು ಇರುವಂತ ಒಂದು ಅಂಶ ಇದರಲ್ಲಿ ಮ್ಯಾಗ್ನಾ ಕಾರ್ಟಾದಲ್ಲಿ ಇತ್ತು. ಸುರಕ್ಷಿತ ಸರ್ಕಾರ, ಒಂದು ದೃಢ ಸರ್ಕಾರವನ್ನ ಭಾರತಕ್ಕೆ ನೀಡಬೇಕು ಅನ್ನುವಂಥದ್ದು. there would be equality before law. There would be equality before law. ಸೊ ಕಾನೂನಾತ್ಮಕವಾಗಿ ಎಲ್ಲರೂ ಸರಿ ಸಮಾನರಾಗಿರ್ಬೇಕು, ಬ್ರಿಟಿಷರಿಗೂ ಮತ್ತು ಭಾರತೀಯರಿಗೂ ಸಮಾನವಾದಂತಹ ಹಕ್ಕನ್ನ ಕೊಡಬೇಕು ಅನ್ನುವಂಥದ್ದು. The government would exhibit religious tolerance and not to interfere in religious matters of the country. ನೋಡಿ, ಇಲ್ಲಿ ಭಾರತದಲ್ಲಿ ಹಲವಾರು ಧರ್ಮಗಳಿವೆ ಅಲ್ವಾ? ಸೊ ನೀವು ಏನೇನೋ ಕಾನೂನು ತಂದು ಬಿಟ್ರೆ ಧರ್ಮಕ್ಕೆ ಅಥವಾ ಧರ್ಮದ ಜನರ ಭಾವನೆಗಳಿಗೆ ಧಕ್ಕೆ ಉಂಟಾಗತ್ತೆ. ಸೊ ಇದು ದಂಗೆಯಲ್ಲಿ ನಡೆದಿರುವಂತದ್ದು ಇದೆ. ಕೆಲವೊಂದು ಯೋಜನೆಗಳಿಂದಾಗಿ ಸಾಗರದಾಚೆ ಹೋಗಿ ಕೆಲಸ ಮಾಡೋದಿರ್ಬೋದು, ಆರ್ ದೇ ಹ್ಯಾವ್ ಟು ಯೂಸ್ ದ ರೈಫಲ್ಸ್ ಇರ್ಬೋದು. ಸೊ ಇವೆಲ್ಲ ಏನು, ದೇ ಹರ್ಟೆಡ್ ದ ರಿಲಿಜಿಯಸ್ ಬಿಲೀಫ್ಸ್ ಆಫ್ ಇಂಡಿಯನ್ಸ್. ಸೊ ಬ್ರಿಟಿಷ್ ಗವರ್ಮೆಂಟ್ ಡಿಸೈಡೆಡ್ ಟು ಎಕ್ಸಿಬಿಟ್ ರಿಲಿಜಿಯಸ್ ಟಾಲರೆನ್ಸ್, ಅಂದ್ರೆ ಧರ್ಮ ಸಹಿಷ್ಣುತೆಯನ್ನ ತೋರಿಸಬೇಕು ಮತ್ತು ಯಾವುದೇ ರೀತಿಯ ಧಾರ್ಮಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡದೇ ಇರುವಂತ ತೀರ್ಮಾನವನ್ನ ಕೈಗೊಳ್ತಾರೆ. ಓಕೆ, ದೇ ಡಿಸೈಡೆಡ್ ನಾಟ್ ಟು ಇಂಟರ್ಫಿಯರ್ ಇನ್ ರಿಲಿಜಿಯಸ್ ಮ್ಯಾಟರ್ಸ್ ಆಫ್ ದ ಕಂಟ್ರಿ. ಸೊ all these were accepted due to 1857 war. So these were the consequences of 1857 war. So war in 1857 ಸಂಗ್ರಾಮದ 1857ರ ಸಂಗ್ರಾಮದ ಒಂದು ಪರಿಣಾಮ ಇದು. ಪರಿಣಾಮವಾಗಿ ಬ್ರಿಟಿಷರು ಭಾರತಕ್ಕೆ ಒಂದು ದೃಢ ಸರ್ಕಾರವನ್ನು ಕೊಡೋದು, ಅದೇ ರೀತಿ ಅವರ ಭಾವನೆಗಳಿಗೆ ಧಕ್ಕೆ ಉಂಟಾಗದೇ ಇರುವ ಹಾಗೆ ನೋಡ್ಕೊಳ್ಳೋದು, ಅದೇ ರೀತಿ ಸಮಾನವಾದಂತಹ ಹಕ್ಕನ್ನ ಕಾನೂನಾತ್ಮಕವಾಗಿ ಎಲ್ಲರಿಗೂ ಕೊಡೋದಿಕ್ಕೆ ನಿರ್ಧಾರವನ್ನ ಮಾಡ್ತಾರೆ. ದೇ ರಿಯಲೈಸ್ಡ್, ಯಾರು? ಬ್ರಿಟಿಷ್. ದೇ ರಿಯಲೈಸ್ಡ್, ಅವರಿಗೆ ಅರಿವು ಉಂಟಾಗತ್ತೆ, ದ್ಯಾಟ್ ದೇ, ಓಕೆ ನಾಟ್ ಹಿ, ದೇ
could not rule peacefully without the love, support and trust of Indians. ಸೊ ಭಾರತವನ್ನ ಆಳೋದಿಕ್ಕೆ ಅವರು ಭಾರತೀಯರ ಸ್ನೇಹ, ಪ್ರೀತಿ, ಬೆಂಬಲ ಮತ್ತು ನಂಬಿಕೆ ಎಲ್ಲ ಬೇಕು. ಇದು ಇಲ್ದೇನೆ ಭಾರತವನ್ನ ಆಳೋದಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ತತ್ವವನ್ನ ಅರಿತುಕೊಳ್ತಾರೆ ಯಾರು? ಬ್ರಿಟಿಷರು. ಇಟ್ ಬಿಕೇಮ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಸೊ 1857ರ ಸಂಗ್ರಾಮವು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಪ್ರಮುಖ ತಿರುವಾಗಿ ಮಾರ್ಪಡುತ್ತೆ. ಓಕೆ, ಅದಕ್ಕೋಸ್ಕರ 1857ರ ಸಂಗ್ರಾಮವನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ ಮಕ್ಕಳಿಗೆ. ಸೊ ಇಟ್ ಬಿಕೇಮ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಬಿಕಾಸ್ ಆಫ್ ದಿಸ್ ಇಟ್ ಈಸ್ ಕಾಲ್ಡ್ ಆಸ್ ದ ಫಸ್ಟ್ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ. ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಯಲ್ಪಡುತ್ತೆ. ಓಕೆ, ಸೊ ದೀಸ್ ಆರ್ ದ consequences of 1857 struggle.